ವೀಕ್ಷಕರೇ, ನಾವೆಲ್ಲರೂ ನಟ ನಟಿಯರನ್ನ ಸೆಲೆಬ್ರಿಟಿಗಳಂತ ತಲೆ ಮೇಲೆ ಹೊತ್ತು ಮೆರೆಸ್ತೀವಿ. ಅವರು ಎಲ್ಲಿಯಾದ್ರೂ ಕಾಣಿಸ್ಕೊಂಡ್ರೆ ಸಾಕು ಅವ್ರಿಗೆ ಜೈಕಾರ ಹಾಕ್ತೀವಿ. ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಮುಗಿ ಬೀಳ್ತೀವಿ. ಜನರ ಈ ಬಗೆಯ ವರ್ತನೆಯೇ ಬಹುಶಃ ಈ ನಟ ನಟಿಯರಲ್ಲಿ ಇಲ್ಲದ ಅಹಂಕಾರವನ್ನ ಮೂಡೋದಕ್ಕೆ ಕಾರಣ ಆಗುತ್ತೆ. ಅನೇಕ ಜನ ಸೆಲೆಬ್ರಿಟಿಗಳು ಅವರ ಅಭಿಮಾನಿಗಳ ಜೊತೆ ಹಲವು ಸಲ ಸಾರ್ವಜನಿಕವಾಗಿ ಎಷ್ಟು ರೂಢಾಗಿ ನಡ್ಕೊಳ್ತಾರೆ ಅಂತ ನೀವು ಕೂಡ ನೋಡಿದ್ದೀರಿ. ಅದರಲ್ಲೂ ಈ ಬಾಲಿವುಡ್ ತಾರೆಯರು ತೋರಿಸುವಂತ ಆಟಿಟ್ಯೂಡ್ ಅಷ್ಟೆಷ್ಟಲ್ಲ. ಈ ನಟ ಶಾರುಖ್ ಖಾನ್ ಸದ್ಯ ಬಾಲಿವುಡ್ನ ಅತ್ಯಂತ ದೊಡ್ಡ ಸ್ಟಾರ್ ಹೀರೋ. ಇತ್ತೀಚೆಗೆ ಒಂದೇ ವರ್ಷದಲ್ಲಿ 1000 ಕೋಟಿ ಕಲೆಕ್ಟ್ ಮಾಡದಂತ ತನ್ನದೇ 2 ಚಿತ್ರಗಳನ್ನ ಹಿಂದಿಗೆ ಕೊಟ್ಟಂತ ಏಕೈಕ ನಟ ಈ ಶಾರುಖ್. ವೀಕ್ಷಕರೇ, ನಟ ಶಾರುಖ್ ಉತ್ತಮ ನಟ ಅನ್ನೋದರಲ್ಲಿ 2 ಮಾತಿಲ್ಲ. ಅವರ ನಟನೆ ಬಗ್ಗೆ ಎಲ್ಲೂ ಕೂಡ ಯಾವುದೇ ಅಪವಾದ ಇಲ್ಲ. ಆದರೆ ಈ ನಟ ಶ್ರೇಷ್ಠ ಅನೇಕ ವಿವಾದಗಳು ಕೂಡ ಹೆಸರಾದಂತ ವ್ಯಕ್ತಿ. ವಿಶೇಷವಾಗಿ ಸಾರ್ವಜನಿಕವಾಗಿ ಮಾತನಾಡುವಾಗ ಈ ನಟನ ವರ್ತನೆ ಹಲವು ಸಲ ಅತ್ಯಂತ ಬೇಕಾಬಿಟ್ಟಿಯಾಗಿರುತ್ತೆ. ಇತ್ತೀಚೆಗೆ ಅನಂತ್ ಅಂಬಾನಿ ಅವರ ಪ್ರೀ ವೆಡ್ಡಿಂಗ್ ಇವೆಂಟ್ ನಲ್ಲಿ ಭಾಗಿಯಾಗಿದ್ದಂತ ಶಾರುಖ್ ಅಲ್ಲೊಂದು ವಿವಾದಕ್ಕೆ ಕಾರಣ ಆಗಿದ್ರು. ವೇದಿಕೆ ಮೇಲೆ ಕುಣಿದು ಕುಪ್ಪಳಿಸುವಂತ ಆ ಒಂದು ಸಂಭ್ರಮದಲ್ಲಿ ಇವರು ದಕ್ಷಿಣದ ಸ್ಟಾರ್ ಹೀರೋ ಆದಂತ ರಾಮ್ ಚರಣ್ ರವರನ್ನ ಅರೆಬರೆ ತಮಿಳಿನಲ್ಲಿ ಮಾತನಾಡಿಸಿ ಹಾಸ್ಯ ಮಾಡಿ ಕರೆದದ್ದು ಮಾತ್ರವಲ್ಲದೆ ಮಾತಿನ ಭರದಲ್ಲಿ ಅವರನ್ನ ಇಡ್ಲಿ ರಾಮ್ ಚರಣ್ ಕಮಾನ್ ದಿ ಸ್ಟೇಜ್ ಅಂತ ಕರೆಯುವ ಮೂಲಕ ದಕ್ಷಿಣದ ಪ್ರತಿಭಾವಂತ ನಟ ಚರಣ್ ರವರ ಅಪಾರ ಸಂಖ್ಯೆಯ ಅಭಿಮಾನಿಗಳಿಗೆ ಬೇಸರವನ್ನು ಉಂಟುಮಾಡಿ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇದು ತಮ್ಮ ನೆಚ್ಚಿನ ನಟ ರಾಮ್ ಚರಣ್ ರವರಿಗೆ ಶಾರುಖ್ ತುಂಬಿದ ಸಭೆಯಲ್ಲಿ ಎಲ್ಲರ ಮುಂದೆ ಮಾಡಿದ ಅವಮಾನ. ಅವರ ಈ ಒಂದು ವರ್ತನೆ ನಮಗೆಲ್ಲ ಮುಜುಗರ ತಂದಿದೆ. ಈ ಒಂದು ವರ್ತನೆಗೆ ಈಗಲೇ ಶಾರುಖ್ ಎಲ್ಲರ ಮುಂದೆ ಕ್ಷಮಾಪಣೆ ಕೇಳಬೇಕು, ಇಲ್ವಾದಲ್ಲಿ ಅವರ ಚಿತ್ರಗಳನ್ನ ಇಲ್ಲಿ ಬಹಿಷ್ಕಾರ ಮಾಡಲಾಗುವುದು ಅಂತ ರಾಮ್ ಚರಣ್ ರವರ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ವೀಕ್ಷಕರೇ, ಈ ಶಾರುಖ್ ಖಾನ್ ಇಂಥ ವಿವಾದಕ್ಕೆ ಸಿಲುಕ್ತಿರೋದು ಇದೇ ಮೊದಲೇನಲ್ಲ. ಈ ಮೊದಲು ಕೂಡ ಇವರು ದಕ್ಷಿಣದ ಸ್ಟಾರ್ ನಟರನ್ನ ಹೇಳಿಸಿದ್ದು ವಾಸ್ತವ. ಗುಜರಾತ್ನ ಜಾಮ್ನಗರ್ನಲ್ಲಿ ಅಂಬಾನಿಯವರ ಪರಿವಾರ ಮಾರ್ಚ್ 1ನೇ ತಾರೀಕಿಂದ 3ವರೆಗೂ ಒಟ್ಟು 3 ದಿನಗಳ ಪ್ರೀ ವೆಡ್ಡಿಂಗ್ ಇವೆಂಟ್ ಅನ್ನ ಆಯೋಜಿಸಿತ್ತು. ಅಂಬಾನಿಯವರ ಯಾವುದೇ ಇವೆಂಟ್ ಇರಲಿ ಅದು ಅದ್ದೂರಿಯಾಗಿಯೇ ನಡೆಯುತ್ತೆ. ಹಾಗೂ ಅಲ್ಲೆಲ್ಲ ಬಾಲಿವುಡ್ ಹಾಗೂ ಇತರ ವಲಯ ಸ್ಟಾರ್ ಹೀರೋಗಳು ಕೂಡ ಜಮಾಯಿಸೋದು ನಮಗೆಲ್ಲ ಗೊತ್ತಿರೋದೆ. ಈ ಒಂದು ಇವೆಂಟ್ ನಲ್ಲೂ ಕೂಡ ಶಾರುಖ್ ಸೇರಿ ಇತರ ಖಾನ್ಗಳು ಕೂಡ ಅಲ್ಲಿದ್ರು. ವೇದಿಕೆ ಮೇಲೆ ನಟ ಶಾರುಖ್, ಅಮೀರ್ ಹಾಗೂ ಸಲ್ಮಾನ್ ಈ ಮೂವರು ಕೂಡ ಉಳಿದ ನೃತ್ಯಗಾರರ ಜೊತೆ ಸ್ಟೇಜ್ ನಲ್ಲಿ ತೆಲುಗಿನ RRR ಚಿತ್ರದ ಖ್ಯಾತ ನಾಟು ನಾಟು ಹಾಡಿಗೆ ನೃತ್ಯವನ್ನ ಮಾಡುವಾಗ ಶಾರುಖ್ ಖಾನ್ ವೇದಿಕೆ ಮೇಲೆ ನಿಂತು ತಮ್ಮೊಟ್ಟಿಗೆ ಈ ಒಂದು ಹಾಡಿಗೆ ನೃತ್ಯವನ್ನ ಮಾಡೋದಕ್ಕೆ ರಾಮ್ ಚರಣ್ ರವರನ್ನ ಆಹ್ವಾನಿಸುವಂತ ಭರದಲ್ಲಿ ಎಡವಿದ್ದಾರೆ. ಅವರು ತಮಾಷೆಗೆ ಈ ಒಂದು ರೀತಿ ಕರೆದಿರಬಹುದು, ಆದರೆ ಇದರಿಂದ ಚರಣ್ ರವರ ಅಭಿಮಾನಿಗಳು ಕೋಪಗೊಂಡಿದ್ದಾರೆ. ಈ ಬಾಲಿವುಡ್ನವರಿಗೆ ಮೊದಲಿಂದನೂ ಕೂಡ ದಕ್ಷಿಣದ ನಟ ನಟಿಯರ ಬಗ್ಗೆ ಅಂತಹ ಉತ್ತಮ ಅನಿಸಿಕೆ ಇಲ್ವೇ ಇಲ್ಲ. ದಕ್ಷಿಣದವರನ್ನ ಅವರು ಮೊದಲಿಂದನೂ ಕಡೆಗಣಿಸ್ತಾನೆ ಬಂದಿದ್ದಾರೆ. ಹಿಂದಿಯವರು ತಮ್ಮನ್ನ ಯಾವತ್ತೂ ಕೂಡ ಸ್ನೇಹ ವಿಶ್ವಾಸದಿಂದ ಕಂಡೇ ಇಲ್ಲ ಅಂತ ತೀರಾ ಇತ್ತೀಚೆಗೆ ತೆಲುಗಿನ ಮೆಗಾಸ್ಟಾರ್ ಚಿರಂಜೀವಿ ಅವರು ಕೂಡ ಹೇಳಿದ್ರು. ಯಾವ ರೀತಿ ಅಲ್ಲೆಲ್ಲ ದಕ್ಷಿಣದವರ ಮೇಲೆ ತಾರತಮ್ಯ ನಡೆಯುತ್ತೆ, ಅವರ ಅವಾರ್ಡ್ ಸಭೆಗಳಲ್ಲಿ ದಕ್ಷಿಣದವರ ಬಗ್ಗೆ ಎಷ್ಟು ತಿರಸ್ಕಾರ ಭಾವ ಇರುತ್ತೆ ಅಂತ ಚಿರಂಜೀವಿ ತಮಗಾದಂತ ಸ್ವಂತ ಅನುಭವವನ್ನ ಜನರ ಮುಂದೆ ಹಂಚಿಕೊಂಡಿದ್ರು. ಹಿಂದಿ ಚಿತ್ರಗಳೇ ಸರ್ವಶ್ರೇಷ್ಠ ಎಂಬಂತಹ ಕಾಲಘಟ್ಟ ಹೊಂದಿತ್ತು. ಆಗೆಲ್ಲ ಹಿಂದಿಯ ಶೋಲೆ, ಜಾನಿ ಮೇರಾ ನಾಮ್, ಮೈನೆ ಪ್ಯಾರ್ ಕಿಯಾ, ಧಡಕನ್ ಮುಂತಾದ ಚಿತ್ರಗಳು ದೇಶವನ್ನೇ ಆಕ್ರಮಿಸಿದ್ವು. ಹಿಂದಿಯಲ್ಲಿ ಅಮಿತಾಬ್, ರಿಷಿ ಕಪೂರ್, ಸಂಜಯ್ ದತ್, ಹೇಮಾ ಮಾಲಿನಿ, ಶ್ರೀದೇವಿ, ಶಾರುಖ್ ಖಾನ್ ಮುಂತಾದವರನ್ನು ಕೂಡ ದಕ್ಷಿಣದಲ್ಲೂ ಇಷ್ಟಪಡುವಂತ ಅದೆಷ್ಟೋ ಜನ ಇದ್ರು. ಆದರೆ ಕಾಲಕ್ರಮೇಣ ಹಿಂದಿ ಚಿತ್ರರಂಗ ತನ್ನ ವರ್ಚಸ್ಸನ್ನ ಕಳೆದುಕೊಳ್ತಾ ಬಂತು. ಅದರ ಚಿತ್ರಗಳ ಗುಣಮಟ್ಟ ಕುಸಿದಂತೆ ಹಿಂದಿ ನಟರ ಸಕ್ಸಸ್ ಗ್ರಾಫ್ ಕೂಡ ಕುಸಿತವನ್ನ ಕಾಣ್ತು. ಆಗ ಅವರೆಲ್ಲ ದಕ್ಷಿಣದ ಯಶಸ್ವಿ ಚಿತ್ರಗಳನ್ನ ತಾವು ಕದ್ದು ರೀಮೇಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಈಗಂತೂ ಹಿಂದಿ ಚಿತ್ರರಂಗ ಸಾಕಷ್ಟು ಕುಸಿದು ಹೋಗಿದೆ. ಇವತ್ತು ಹಿಂದಿ ಚಿತ್ರಗಳಿಗೆ ಹೇಳಿಕೊಳ್ಳುವಂತ ಮಾರ್ಕೆಟ್ ಇಲ್ವೇ ಇಲ್ಲ. ಅಲ್ಲಿಯೂ ಕೂಡ ಸೌತ್ ಸಿನಿಮಾಗಳದ್ದೇ ಕಾರುಬಾರು. ಹಿಂದಿ ಪ್ರೇಕ್ಷಕರೇ ಇತ್ತೀಚೆಗೆ ಹಿಂದಿ ಚಿತ್ರಗಳನ್ನ ನೋಡ್ತಾ ಇಲ್ಲ. ವಿಶೇಷವಾಗಿ 2020ರಿಂದ ಈಚೆಗೆ ಸೌತ್ ಹಾಗೂ ಹಿಂದಿ ಚಿತ್ರಗಳ ನಡುವೆ ತೀವ್ರ ಜಟಾಪಟಿ ಶುರುವಾಗಿದೆ. ಎಲ್ಲರೂ ಸೌತ್ ಚಿತ್ರಗಳನ್ನೇ ಹೆಚ್ಚು ಇಷ್ಟಪಡ್ತಿದ್ದಾರೆ. ಸೌತ್ ಚಿತ್ರಗಳೇ ಬೆಸ್ಟ್ ಎಂಬ ಅಭಿಪ್ರಾಯ ಕೇಳ್ಬರ್ತಿವೆ. ಹಿಂದಿ ನಟ ನಟಿಯರಿಗೆ ಸೌತ್ ಇಂಡಸ್ಟ್ರಿಯ ಮೇಲೆ ಅಸೂಯೆ ಉಂಟಾಗೋದಕ್ಕೆ ಇದು ಕೂಡ ಈಗ ಕಾರಣ ಇರಬಹುದು. ಅವರು ಸೌತ್ ನಟರನ್ನ ತಮ್ಮ ಚಿತ್ರಗಳ ಲಾಭಕ್ಕಾಗಿ ಬಳಸ್ಕೊಳ್ತಾರೆ. ಆದ್ರೆ ಅವರ ಚಿತ್ರದ ಪ್ರಮೋಷನ್ ವೇಳೆ ಸೌತ್ ನಟರನ್ನ ಕಡೆಗಣಿಸ್ತಾರೆ. ಹಿಂದಿಯಲ್ಲಿ ರೊಮ್ಯಾಂಟಿಕ್ ಹೀರೋ ಅಂತಾನೆ ಗುರುತಿಸಿಕೊಂಡಿದ್ದಂತ ಶಾರುಖ್ ಜನರ ಟೇಸ್ಟ್ಗೆ ತಕ್ಕಂತೆ ತಾವು ಕೂಡ ನಿರ್ವಹಿಸುವಂತ ಪಾತ್ರಗಳಲ್ಲಿ ಬದಲಾವಣೆಯನ್ನ ಮಾಡಿಕೊಂಡಿದ್ದಾರೆ. KGF, ಪುಷ್ಪ, ಜೈಲರ್, ಮಫ್ತಿ ಇಂಥ ಚಿತ್ರಗಳು ಬಂದ್ಮೇಲೆ ಎಲ್ಲಾ ಕಡೆ ಈಗ ಗ್ಯಾಂಗ್ಸ್ಟರ್ ಮೂವಿಗಳದ್ದೇ ಆರ್ಭಟ. ಈಗ ಜನರು ಕೂಡ ಇಂಥವನ್ನೇ ಹೆಚ್ಚು ಇಷ್ಟಪಡ್ತಿದ್ದಾರೆ. ಅದೇ ಕಾರಣಕ್ಕೆ ಈ ಶಾರುಖ್ ಖಾನ್ ಕೂಡ ಪಠಾಣ್, ಜವಾನ್ ಚಿತ್ರಗಳ ಮೂಲಕ ಇದೀಗ ತಾವು ಕೂಡ ಚಿತ್ರಗಳಲ್ಲಿ ಗ್ಯಾಂಗ್ಸ್ಟರ್ ಆಗಿ ನಟಿಸಿದ್ದಾರೆ. ಕಳೆದ ವರ್ಷ ಹಿಂದಿಯಲ್ಲಿ ದಿ ಮೋಸ್ಟ್ ಲೆವೆಲ್ನ ಸಕ್ಸಸ್ ಕಂಡಿದ್ದೇ ಶಾರುಖ್ ರ ಚಿತ್ರಗಳು. ನಟ ಶಾರುಖ್ ಕೆಲವು ವೇಳೆ ವಿವೇಚನೆ ಹಾಗೂ ತಾಳ್ಮೆಯನ್ನ ಮರೆತು ವರ್ತಿಸ್ತಾರೆ. ಕಳೆದ ವರ್ಷದ ಮೇ ತಿಂಗಳಲ್ಲಿ ಏರ್ಪೋರ್ಟ್ನಿಂದ ಇಳಿದು ಬ್ಲಾಕ್ ಜಾಕೆಟ್ ಅನ್ನು ಧರಿಸಿ ಹೊರಗೆ ನಡೆದುಕೊಂಡು ಬರುತ್ತಿದ್ದಂತ ಶಾರುಖ್ ರ ಜೊತೆ ಸೆಲ್ಫಿಯನ್ನ ತೆಗೆದುಕೊಳ್ಳೋದಕ್ಕೆ ಬಂದಂತ ಅಭಿಮಾನಿಯೊಬ್ಬರ ಕೈ ಹಿಡಿದು ಅವರನ್ನು ತಳ್ಳಿದ್ದು ತೀವ್ರ ಟೀಕೆಗೆ ಗುರಿಯಾಗಿತ್ತು. ಈ ವ್ಯಕ್ತಿಗೆ ಎಷ್ಟೊಂದು ದೌಲತ್ತು, ಅಹಂಕಾರ ಇದೆ ನೋಡಿ ಅಂತ ಜನ ಅವರನ್ನ ಟ್ರೋಲ್ ಮಾಡಿದ್ರು. 2012ರಲ್ಲಿ ಒಂದ್ಸಾರಿ ಒಮ್ಮೆ ನಟ ಶಾರುಖ್ IPL ಕ್ರೀಡಾಂಗಣದ ಸೆಕ್ಯೂರಿಟಿ ಸ್ಟಾಫ್ ಒಬ್ಬರ ಮೇಲೆ ಇದೇ ರೀತಿ ತಾಳ್ಮೆ ಕಳೆದುಕೊಂಡು ಹರಿಹಾಯ್ದಿದ್ರು. ಅವತ್ತು ತಮ್ಮ ನೆಚ್ಚಿನ ತಂಡ ಆದಂತ ಕೋಲ್ಕತ್ತಾ ನೈಟ್ ರೈಡರ್ಸ್ ಮ್ಯಾಚ್ ಇದ್ದಾಗ ಶಾರುಖ್ ಮುಂಬೈನ ವಾಂಖೇಡೆ ಕ್ರೀಡಾಂಗಣಕ್ಕೆ ತಮ್ಮ ಮಕ್ಕಳ ಜೊತೆ ಬಂದಾಗ ಅವರನ್ನ ಸಹಜವಾಗಿ
ಅಲ್ಲಿಯ ಸಿಬ್ಬಂದಿ ನಿಲ್ಲಿಸಿ ತಪಾಸಣೆ ಮಾಡುವಾಗ ಅದರಿಂದ ಶಾರುಖ್ ಸಿಟ್ಟಿಗೆದ್ದಿದ್ರು. ಅಲ್ಲಿಯ ಸಿಬ್ಬಂದಿ ತಮ್ಮ ಮಗಳನ್ನ ನೂಕಾಡಿ ಮ್ಯಾನ್ ಹ್ಯಾಂಡಲ್ ಮಾಡೋದಕ್ಕೆ ಬಂದಿದ್ದರಿಂದ ನಾನು ಕೋಪಗೊಂಡಿದ್ದ ಶಾರುಖ್ ರವರ ಆರೋಪ ಆಗಿದ್ರೆ, ಈ ಶಾರುಖ್ ಖಾನ್ ಅವತ್ತು ನಿಯಮವನ್ನ ಮರೆತು ಚೆನ್ನಾಗಿ ಕುಡಿದು ತೂರಾಡ್ತ ಗ್ರೌಂಡ್ಗೆ ಬಂದಿದ್ರು. ಅವ್ರು ಯಾರೇ ಆಗಿರ್ಲಿ, ತಮ್ಮ ಡ್ಯೂಟಿಯನ್ನ ನಾವು ಮೊದಲು ಮಾಡಬೇಕೆಂಬ ಕಾರಣದಿಂದ ಅವರನ್ನ ತಡೆದಕ್ಕಾಗಿ ಶಾರುಖ್ ಕೋಪಗೊಂಡು ಅವಾಚ್ಯ ಶಬ್ದವನ್ನ ಬಳಸಿ ಕೂಗಾಡಲು ಶುರು ಮಾಡಿದ್ರು ಅಂತ ಸೆಕ್ಯೂರಿಟಿ ತಿಳಿಸಿದ್ರು. ಶಾರುಖ್ ಮರುದಿನ ಪ್ರೆಸ್ ಮೀಟ್ ಕರೆಸಿ, ನಾನು ನನ್ನ ಮಗಳಿಗಾಗಿ ಅವ್ರ ಮೇಲೆ ಕೋಪಗೊಂಡಿದ್ದು ನಿಜ, ಅದಕ್ಕಾಗಿ ನಾನೀಗ ಅವ್ರ ಬಳಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು. ಶಾರುಖ್ ಭಾರತ ಮಾತ್ರವಲ್ಲದೆ ಏಷ್ಯಾದಲ್ಲಿ ಅತ್ಯಂತ ಸಿರಿವಂತ ಹಾಗೂ ದುಬಾರಿ ನಟ. ಅವರ ವಾರ್ಷಿಕ ಗಳಿಕೆ ಎಲ್ಲ ಮೂಲಗಳಿಂದ ಅದೆಷ್ಟೋ ಕೋಟಿ ಇದೆ. ಇಂಥ ನಟ ಅನೇಕ ವೇಳೆ ಸಾರ್ವಜನಿಕವಾಗಿ ಜನರ ಎದುರು, ಮಾಧ್ಯಮಗಳ ಎದುರು ಸಿಗರೆಟ್ ಸೇವನೆ ಹಾಗೂ ಮದ್ಯ ಸೇವನೆ ಮಾಡೋದು ಕೂಡ ಕಂಡು ಬಂದಿದೆ. ಹಿಂದೊಮ್ಮೆ ಅವರು ಸ್ಮೋಕ್ ಮಾಡ್ತಲೇ ವಾಹಿನಿಯೊಂದಕ್ಕೆ ಸಂದರ್ಶನ ಕೊಟ್ಟಿದ್ರು. 2013ರಲ್ಲಿ IPL ವೇಳೆ ಅವರು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದಿದ್ದಾಗ ಅವರನ್ನ ಮಾತನಾಡಿಸೋದಕ್ಕೆ ಬಂದಂತ ಶಿವಣ್ಣರನ್ನು ಕೂಡ ಶಾರುಖ್ ಅನುಚಿತವಾಗಿ ಅವಾಯ್ಡ್ ಮಾಡಿದ್ದು ಕೂಡ ದೊಡ್ಡ ಸುದ್ದಿಯಾಗಿತ್ತು. ಇವರಿಗೆಲ್ಲ ಅವರ ಚಿತ್ರಗಳ ಪ್ರಮೋಷನ್ ವೇಳೆ ಮಾತ್ರನೇ ದಕ್ಷಿಣದ ಜನ ಹಾಗೂ ಇಲ್ಲಿಯ ನಟ ನಟಿಯರು ಬೇಕು. ಆದ್ರೆ ಬೇರೆ ಸಮಯದಲ್ಲಿ ದಕ್ಷಿಣದವರು ಅಂದ್ರೆ ಇವರಿಗೆ ಅಲರ್ಜಿ. ನಾವು ಹೇಗೆ ಇದ್ರು, ಏನೇ ಮಾತಾಡಿದ್ರು, ಯಾವುದೇ ರೀತಿ ವರ್ತಿಸಿದ್ರು ಕೂಡ ಜನ ನಮ್ಮನ್ನ ತಲೆ ಮೇಲಿಟ್ಟು ಮೆರೆಸ್ತಾರೆ ಎಂಬ ಅಹಂಭಾವ ಇವರದ್ದು. ಅಂಬಾನಿಯವರ ಪ್ರೀ ವೆಡ್ಡಿಂಗ್ ವೇಳೆಯಲ್ಲೂ ಕೂಡ ದಕ್ಷಿಣದ ಇನ್ನೊಬ್ಬ ಸ್ಟಾರ್ ನಟನನ್ನು ಕೂಡ ಸಂಬೋಧಿಸುವ ಬರದಲ್ಲಿ ಶಾರುಖ್ ತಮ್ಮ ಅನುಚಿತ ಬುದ್ಧಿಯನ್ನ ಪ್ರದರ್ಶಿಸಿದ್ದಾರೆ. ಕನಿಷ್ಠ ಇವರಿಗೆಲ್ಲ ತೆಲುಗು ಹಾಗೂ ತಮಿಳಿಗೆ ಇರುವಂತ ವ್ಯತ್ಯಾಸ ಕೂಡ ಗೊತ್ತಿಲ್ಲ. ರಾಮ್ ಚರಣ್ ಅವರು ಆಂಧ್ರದವರು, ಅವರ ತಾಯಿ ಭಾಷೆ ತೆಲುಗು, ಆದ್ರೆ ಶಾರುಖ್ ತಮಿಳಿನಲ್ಲಿ ಅವರನ್ನ ಅಡ್ರೆಸ್ ಮಾಡಿದ್ರು. ಸಾಪ್ಟಿಯಾ ಅಂತ ತಮಿಳು ಪದವನ್ನ ಬಳಸಿ ಕೇಳಿದ್ದಾರೆ. ಇಡ್ಲಿ ವಡ ರಾಮ್ ಚರಣ್ ಅಂತ ಕರೆದಿದ್ದಾರೆ. ರಾಮ್ ಚರಣ್ ಕಳೆದ 17 ವರ್ಷಗಳಿಂದಲೂ ಕೂಡ ಚಿತ್ರರಂಗದಲ್ಲಿರುವಂತ ನಟ. ಮೇರು ನಟನ ಮಗನಾದ್ರೂ ಕೂಡ ಸ್ವಂತ ಟ್ಯಾಲೆಂಟ್ ಇಂದ ಮೇಲೆ ಬಂದಂತ ನಟ. ಈವರೆಗೂ ಎಷ್ಟೋ ಹಿಟ್ ಚಿತ್ರ ಕೊಟ್ಟಂತ ದೈತ್ಯ ಪ್ರತಿಭೆ. ಭಾರತಕ್ಕೆ ಆಸ್ಕರ್ ಪ್ರಶಸ್ತಿ ದಕ್ಕಿಸಿಕೊಟ್ಟಂತ ಕಲಾವಿದ. ಇಂಥ ಕಲಾವಿದನ ಬಗ್ಗೆ ಶಾರುಖ್ ತರಹದ ಹಿರಿ ನಟರು ಅದರ ಭಾವವನ್ನ ಹೊಂದಿರಬೇಕು. ತಮಾಷೆ ಯಾವತ್ತೂ ತನ್ನ ಎಲ್ಲೆಯನ್ನ ಮೀರಬಾರದು. ತಾನು ಮಾತನಾಡಿಸುವ ನಟನಿಗೂ ತನಗಿರುವಷ್ಟೇ ಸೋಷಿಯಲ್ ಸ್ಟೇಟಸ್ ಹಾಗೂ ಅಭಿಮಾನಿ ಬಳಗ ಇದೆ ಎಂಬ ಸಂಗತಿಯನ್ನ ಅರ್ಥಕೊಳ್ಬೇಕು. ಹಿಂದಿಯ ಅನೇಕ ನಟರ ಪ್ರಕಾರ ದಕ್ಷಿಣದವರೆಲ್ಲ ಮದ್ರಾಸಿಗಳು. ಮದ್ರಾಸಿ ಅಂದ್ರೆ ಅದು ಕೇವಲ ತಮಿಳಿಗರು ಮಾತ್ರ. ಆದ್ರೆ ದಕ್ಷಿಣದವರೆಲ್ಲ ಮದ್ರಾಸಿಗಳು ಎಂಬ ತಪ್ಪು ಭಾವನೆ ಇವರಿಗಿದೆ. ತಾವು ಆಡಿದ ಮಾತಿನಿಂದ ಇವತ್ತು ಶಾರುಖ್ ಒಂದೆಡೆ ಜನರ ಗುಂಪನ್ನ ವಿರೋಧ ಕಟ್ಟಿಕೊಂಡಿದ್ದಾರೆ. ಇದರ ಗಂಭೀರತೆಯನ್ನು ಅರಿತು ಈ ಶಾರುಖ್ ಕ್ಷಮೆಯನ್ನ ಕೇಳ್ತಾರ, ಕಾದು ನೋಡಬೇಕಿದೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ. राम चरण का